ನಾನು ಹಾಗೆ ಹೇಳ್ತಿದ್ದ ಹಾಗೆ ಮತ್ತೆ ಕರ್ನಾಟಕಕ್ಕೆ ಕೊರೋನಾ ಮಹಾಮಾರಿಯ ಎಂಟ್ರಿ ಆಗಿರುವಂಥದ್ದು. ಅದರಲ್ಲೂ ಕೂಡ 38 ಕೇಸ್ಗಳು ಕಂಡು ಬಂದಿದೆ. ಸಂಪತ್, ಅದರಲ್ಲಿ 32 ಕೇಸ್ಗಳು ಬೆಂಗಳೂರಿನಲ್ಲೇ ಆಕ್ಟಿವ್ ಆಗಿರುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಮತ್ತೆ ಕೊರೋನಾದ ಅಟ್ಟಹಾಸ. ಓರ್ವ ಬಲಿಯಾಗಿದ್ದು 38 ಕೇಸ್ಗಳು ಆಕ್ಟಿವ್ ಆಗಿದೆ. ರಾಜ್ಯದಲ್ಲಿ ಒಟ್ಟು 38 ಸಕ್ರಿಯ ಕೋವಿಡ್ ಪ್ರಕರಣಗಳು ದಾಖಲಾಗಿರುವಂಥದ್ದು. 32 ಕೋವಿಡ್ ಕೇಸ್ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ. ಕೋವಿಡ್ ಹಾಟ್ಸ್ಪಾಟ್ ಆಗುತ್ತಾ ಕೋವಿಡ್ ಅಂದ್ರೆ ಕೋವಿಡ್ನ ಹಾಟ್ಸ್ಪಾಟ್ ಆಗುತ್ತಾ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ನೆನೆ ಕೂಡ 85 ವರ್ಷದ ವೃದ್ಧ ಕೊರೋನಾ ಸೋಂಕಿಗೆ ಬಲಿಯಾಗಿದ್ರು ಅಂತ ಗೊತ್ತಾಗಿದೆ. ನೋಡಿ ಸಂಪತ್, ಒಂದ್ ಕಡೆ ನೋಡಿದ್ರೆ ಮಳೆ ಆಗ್ತಿದೆ, ಮಳೆಗಾಲದ ಅವಧಿಗಿಂತ ಮುಂಚೆ ಒಂದ್ ಕಡೆ ಮಳೆ ಆಗ್ತಿರುವಂಥದ್ದು. ಇನ್ನೊಂದ್ ಕಡೆ ನೋಡಿದ್ರೆ ಈ ಕೊರೋನಾ, ಡೆಂಗ್ಯೂ ಹಾಗೆ ಚಿಕನ್ ಗುನ್ಯಾದ ಕಾಟ ಕೂಡ ಹೆಚ್ಚಾಗಿದೆ. ಏನ್ ಹೇಳ್ತೀರಾ ಸಂಪತ್ ಇದ್ರ ಬಗ್ಗೆ? ಎಸ್, ಜನರು ಭಯ ಪಡೋದಕ್ಕಿಂತ ಮುಂಚಿತವಾಗಿ ನಾನು ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ದೆ, ಕೊರೋನಾ ವಿಚಾರವಾಗಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಹಿಂದೆ 1 ಮತ್ತು 2ನೇ ಅಲೆಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ನಾವು ಅನುಭವಿಸಿದ್ವಿ ಎನ್ನುವಂತ ವಿಚಾರಗಳನ್ನು ಕೂಡ